ನನ್ನ ಹೆಸರು ವೆಂಕಟೇಶ್ ಅಂತ. ಒಂದೊಂದು ಕಾರು ಮಹೇಂದ್ರ ಕಾರು ಇಲ್ಲಿ ಸೋಲ್ದೇವಳ್ಳಿ ಸ್ಟೇಷನಲ್ಲಿ ಸೀಸ್ ಮಾಡಿದ್ರು. ಶ್ರೀಶೈಲ ಸಾರು ಸಬ್ ಇನ್ಸ್ಪೆಕ್ಟ್ರು. ಆ ಗಾಡಿ ನಮ್ಮ ಲಾಯರ್ ಮುಖಾಂತರ ನಾನು ಕೋರ್ಟಲ್ಲಿ ಗಾಡಿ ರಿಲೀಸ್ ಮಾಡಿಸ್ಕೊಂಡು ಬಂದಾಗ ಶ್ರೀಶೈಲ ಸಾರನ್ನು ಸಬ್ ಇನ್ಸ್ಪೆಕ್ಟ್ರು ನನಗೆ ಸ್ವಲ್ಪ ಬೆದರಿಕೆ ಹಾಕಿ ಗಾಡಿ ಬಿಡು, ಗಾಡಿ ಬೇಕು ಅಂಥೇಳಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಗಾಡಿ ತಗೊಂಡು ಆಮೇಲೆ ಗಾಡಿ ಕೇಳಿದ್ದಕ್ಕೆ ಅದು ನಿನ್ನ ಕೇಸಲ್ಲಿ ಫಿಟ್ ಮಾಡ್ತೀನಿ, ಆಮೇಲೆ ಹಂಗೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಕ್ಕೆ ನಮ್ಮ ಲಾಯರ್ ಮುಖಾಂತರ ಬಂದು ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಹಾಕಿದ್ದೀನಿ. ಅವ್ರಿಗೆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಾ? ಇನ್ಸ್ಪೆಕ್ಟ್ರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಕೆ, ಇವಾಗ ಗಾಡಿ ಕೇಳಿದ್ದಕ್ಕೆ ಏನಂದರು? ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಎಷ್ಟು ದಿನ ಆಯಿತು ನಿನ್ನ ಗಾಡಿ ತೊಗೊಂಡು? 9 ತಿಂಗಳು ಆಗ್ತಿದೆ. ಪ್ರತಿ ತಿಂಗಳು ಬಂದು ಕೇಳ್ತಾನೆ ಇದೆಯಾ? ಹೌದು. ಕೇಳಿದಾಗೆಲ್ಲ ಏನಂತಾರೆ? ಇಲ್ಲ ಅಂತ ನನ್ನ ಮೇಲೆ ಇಲ್ದಿದ್ದು ಫೋನ್ ಮಾಡಿ ಒಂದು 25 ಸಲ ಕಾಲ್ ಮಾಡೋದು, ಹಂಗೆ ಹಿಂಗೆ ಏನೋ ಕೇಸ್ ಹಾಕ್ತೀನಿ ಬಾಯಲ್ಲಿ ಈ ಥರ ಅಂತ ಭಯ ಆಗ್ತಿತ್ತು. ಸೊ ಅದಕ್ಕೆ ನಾನು ನನ್ನ ಲಾಯರ್ ಮುಖಾಂತರ ಬಂದು ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಕಾರ್ ನಂಗೆ ವಾಪಸ್ ಕೊಟ್ಟರೆ ನಾವೇನಾದರೂ ಮಾಡ್ತೀನಿ. ಎಷ್ಟು ಬೆಲೆ ಬೀಳುತ್ತೆ ಕಾರು? 20 ಲಕ್ಷ. ಈಗ ಯಾರು ತೊಗೊಂಡ್ರು? ಸಬ್ ಇನ್ಸ್ಪೆಕ್ಟ್ರು ಶ್ರೀಶೈಲ ಸರ್. ಓಕೆ.